ಹೇಳಮ್ಮ, ನೀ ಹೇಳು ಮಗಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು, ಅಮ್ಮರಿಗೂ ಕೂಡ ನನ್ನ ವಂದನೆಗಳು. ಸಾಕ್ಷಿ ಏನಂದರೆ ನಿನ್ನೆ ಬೆಳಗ್ಗೆ 9 ಗಂಟೆವರೆಗೂ ನಾವು ಚೆನ್ನಾಗಿದ್ದೀವಿ. ಎಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಇದ್ದಕ್ಕಿದ್ದಂಗೆ 9 ಗಂಟೆ ಸಮಯ ಅಮ್ಮಗ 5 ದಿನ ಆಯ್ತು ಅಮ್ಮ ಬಂದು ಚೆನ್ನಾಗಿದ್ದಾಳೆ. 5 ದಿನದಿಂದ ಚೆನ್ನಾಗಿದ್ದಾಳೆ. ನಿನ್ನೆ ಇದ್ದಕ್ಕಿದ್ದಂಗೆ ನನಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತಮ್ಮ, ನನಗೆ ಗಾಬರಿ ಆಗ್ತತೆ, ನನಗೆ ಸ್ವಲ್ಪ ಪ್ರಾರ್ಥನೆ ಮಾಡಮ್ಮ ಅಂತ ಹೇಳಿದ್ದು. ನನಗೆ ತುಂಬ ಭಾಳ ಬಾಧೆ ಬಂತು. ಚೆನ್ನಾಗಿದ್ದಲ್ಲ ಅಪ್ಪ ದೇವರೇ, ಇದ್ದಕ್ಕಿದ್ದಂಗೆ ನನಗೆ ಗಾಬರಿ ಆಗ್ತತೆ ಅಂತೇಳಿ ಅಮ್ಮ ಬಾಧೆ ಪಡ್ತದ ಅಂತೇಳಿ ನಾನು ಇಬ್ಬರು ಸೇರಿ ಪ್ರಾರ್ಥನೆ ಮಾಡಿದ್ವಿ. ಅಪ್ಪ, ನಾವು ನಾಳೆ ಸಾಕ್ಷಿ ಹೇಳ್ತೀವಿ ಸ್ವಾಮಿ, ಅಮ್ಮ ಈಗಲೇ ಗುಣ ಹೊಂದಬೇಕು, ಗಾಬರಿ ಎಲ್ಲ ಕಡಿಮೆ ಆಗ್ಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ದೇವರ ಅದ್ಭುತ ರೀತಿಯಲ್ಲಿ 1 ಗಂಟೆ ಒಳಗಡೆ ಅಮ್ಮ ನಾನು ಸ್ವಲ್ಪ ಚೆನ್ನಾಗಾಗಿನಿ ಅಂತ ಅಮ್ಮ ಹೇಳಿದ್ದು. ದೇವರಿಗೆ ಸ್ತೋತ್ರ. ದೇವ್ರ ದೊಡ್ಡ ಕಾರ್ಯ ಮುಟ್ಟಿದ ಕಾರ್ಯ ಮಾಡ್ದ. ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಅಪ್ಪಾಜಿಗೆ ಆರಾಮಿಲ್ಲ, ಅಂದರೆ ರಾತ್ರಿ ಎಲ್ಲ ಮೋಷನ್ಸ್ ಆಗ್ಯವ, ಮತ್ತೆ ಆರಾಮಿದ್ದಿಲ್ಲ. ಅಪ್ಪ ದೇವರ ಯಾಕೆ ಹಂಗಾಯ್ತು ಅಂತೇಳಿ ನಾನು ಮತ್ತೆ ಬೆಳಿಗ್ಗೆ ಅಪ್ಪಾಜಿ ಇದ್ದು ನಾನು ಹನುಮಾಪುರಕ್ಕೆ ಹೋಗಲ್ಲಮ್ಮ, ನಾನು ಇಲ್ಲೇ ಮಲಗಿಬಿಡ್ತೀನಿ, ನೀವೇ ಹೋಗಿ ಆರಾಧನೆ ಮಾಡ್ಕೊಂಬರ್ರಿ, ನಾನು ಹೋಗಂಗಿಲ್ಲ ಎಲ್ಲಿಗೆ ಅಂದ. ಅಂದರೆ ಅವಾಗ ಕೂಡ ನನಗೆ ಬಾಧೆ ಆಯಿತು. ದೇವರೇ, ಅವರು ಈ ಮುಪ್ಪಿನ ವಯಸ್ಸಿನಲ್ಲಿ ನಿನ್ನ ಸೇವೆ ಮಾಡ್ಬೇಕಂತ ಆಸೆ ಪಡ್ತಾರ, ಆದರೂ ಕೂಡ ಅವ್ರಿಗೆ ಈ ರೀತಿ ಆಗ್ತಲ್ಲ, ಅಂದರೆ ಸೈತಾನ ಅಡ್ಡಪಡಿಸ್ತದೆ ಅಂತೇಳಿ ನಾವು ಅಂದ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಾಗ ಅಪ್ಪಾಜಿಗೆ ಮೋಷನ್ಸ್ ಬೆಳಗ್ಗಿನಿಂದ ಅಪ್ಪಾಜಿ ಹನುಮಾಪುರಕ್ಕೆ ಹೋಗೋವರೆಗೂ ಕೂಡ ಯಾವ ರೀತಿಯಲ್ಲಿ ಕೂಡ ಅಡಚಣೆ ಮಾಡದಂತೆ ಅಪ್ಪಾಜಿನ ಕೂಡ ಕಾಪಾಡಿದ್ದಾನೆ. ಮೋಷನ್ಸ್ ಆಗಿಂದಾಗಲೇ ನಿಂತೋಯ್ತು, ಅಂದರೆ ರಾತ್ರಿ ಎಲ್ಲ ಆಗೈತೆ, ಪ್ರಾರ್ಥನೆ ಮಾಡ್ಕೊಂಡಿದ್ದ ತಕ್ಷಣನೇ ಮೋಷನ್ಸ್ ನಿಂತೋಯ್ತು. ದೇವರ ಅದ್ಭುತ ರೀತಿಯಲ್ಲಿದ್ದ ಅವರ ಅಪ್ಪಾಜಿನ ಅಮ್ಮನನ್ನು ಕಾಪಾಡಿ ನಡೆಸಿಕೊಟ್ಟ ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಮತ್ತು ಇನ್ನೊಂದು ಸಾಕ್ಷಿ ಏನಂದ್ರೆ, ಮೊನ್ನೆ ಅನಿಗೆ ಭಾಳ ಕೆಮ್ಮು, ಅಂದರೆ ರಾತ್ರಿ ಕೆಮ್ಮಿತ್ತು, ಮಾತ್ರೆ ಹಾಕಿದ್ರೆ ಕೂಡ ಅದು ನಿತ್ಯ ಹೋಗ್ಯಾಳ. ಮತ್ತೆ ಅಷ್ಟೊತ್ತಿಗೆಲ್ಲ 12 ಗಂಟೆಗೆಲ್ಲ ಭಾಳ ಕೆಮ್ಮು, ಹುಡುಗಿಗೆ ಉಸಿರಾಡದಂತೆ ಕೆಮ್ಮು ಬಂದ್ಬಿಟ್ಟತೆ. ಅವಾಗ ನಾವು ಪ್ರಾರ್ಥನೆ ಮಾಡ್ಕೊಂಡ್ವಿ, ದೇವರೇ ಸಾಕ್ಷಿ ಹೇಳ್ತೀವಿ ಸ್ವಾಮಿ, ಕೆಮ್ಮು ಕಡಿಮೆ ಆಗ್ಬೇಕಂದಾಗ ಒಂದು ಅರ್ಧ ಗಂಟೆಗೆಲ್ಲ ಪ್ರಾರ್ಥನೆ ಮಾಡಿದ್ಮೇಲೆ ಅರ್ಧ ಗಂಟೆಗೆಲ್ಲ ಕೆಮ್ಮು ಕಡಿಮೆ ಆಯಿತು. ದೇವರ ಅದ್ಭುತ ಕಾರ್ಯ ಮಾಡಿ ನಡೆಸಿಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಯಾರು ಹೇಳೋರು ಇದ್ರಮ್ಮ? ಸಾಕ್ಷಿ ಸಮಯ. ಪ್ರಕಾಶ ತಗೋಪ್ಪ, ಈಗ ಕಂಟಿನ್ಯೂ ಮಾಡಿ, ನಾನು ಹೇಳ್ತೀನಿ ಸಾಕ್ಷಿ. ಅಮ್ಮ ಹೇಳ್ತಾ ಇರ್ತೀನಿ, ತಡಿ 1 ನಿಮಿಷ ಕೇಳೋಣ. ಪ್ರಾರ್ಥನೆ ಮಾಡೋದು ಎಡಗಡೆ ಪಕ್ಕೆ ನರ ಸುಮ್ಮನೆ ಸೇರ್ತತ್ ನನಗೆ. ನರ ಸೇರೋದ್ಕ ಯಪ್ಪ ದೇವ್ರೆ ಇದೇನಪ್ಪ ಇಷ್ಟಿದ್ದಂಗೆ 20 ಸೇರ್ತಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಜನ ಕುಲಿ ಪ್ರಾರ್ಥನೆ ಯಪ್ಪ ಎಷ್ಟು ನೋವು ಕೊಡ್ತಿ ಅಂತೇಳಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಅಮ್ಮಂದಾಗ ಆಗ ನೀವು ಸಾಕ್ಷಿ ಆಗ್ನಪ್ಪ ಅಂದಾಗ ಆ ನೋವು ಆಗ್ತಾನೆ ಅಂತ ಎಲ್ಲರಿಗೆ ವಂದನೆಗಳಮ್ಮ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ತಗೊಂಡು ಕಂಟಿನ್ಯೂ ಮಾಡೋನಿದೆ. ಸಾಕ್ಷಿ ಕೇಳಮ್ಮ, ನಮಗೊಂದಿಷ್ಟು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಾಕ್ಷಿ, ನಾವು ನಿಮಗೆಲ್ಲ ಗೊತ್ತಿರುವ ಹಾಗೆ ಆಗಸ್ಟ್ ತಿಂಗಳಿಂದ ಈ ತಿಂಗಳವರೆಗೆ ಕೂಡ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಈಗ ನವೆಂಬರ್ ಬಂತು ಅಲ್ವಾ? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು ದೇವರ ಸೇವೆಯಲ್ಲಿ ಇದ್ದೀವಿ ನಾವು. ದೇವರು ಬೇರೆ ಬೇರೆ ಕಡೆ ನಮ್ಮನ್ನು ಕರ್ಕೊಂಡು ಹೋದ. ಭಾರತ ದೇಶದಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೇವೆ, ಮೀಟಿಂಗ್ಗಳಿಗೆ ನಾವು ವಾಕ್ಯವನ್ನು ಹೇಳಿ ವಾಕ್ಯೋಪದೇಶಕರಾಗಿ ಸ್ಪೀಕರಾಗಿ ಹೋಗಿ ಬಂದೆವು. ಅಲ್ಲಿಂದ ಓರಿಸ್ಸಾಗೆ ನಮ್ಮ ಸೇವೆಗಳಿಗೆ ಹೋಗಿದ್ದೇವೆ. ಮತ್ತೆ ಅಲ್ಲಿಂದ ಬಂದು ಮತ್ತೆ ನಾವು ಬೆಂಗಳೂರಿಗೆ ಬಂದು ಮತ್ತೆ ಬೆಂಗಳೂರಿನಿಂದ ತಮಿಳುನಾಡು ಹೊಗೇನಕಲ್ ಹತ್ರ ಹೋಗಿದ್ದೇವೆ. ಅಲ್ಲಿ ದೀಕ್ಷಾಸ್ನಾನ ಕಾರ್ಯಕ್ರಮಗಳಾಯಿತು. ಮತ್ತು ಅಲ್ಲಿಂದ ಬಂದ ಮೇಲೆ ಮತ್ತೆ ವರ್ಷದಲ್ಲಿ ಇನ್ನೊಂದು ಕಡೆ ಹೋದೆವು. ಹಾಗೆ ಎಲ್ಲ ನಾವು ತಿರುಗಿ ಬೆಂಗಳೂರಲ್ಲಿ ಕೂಡ ನಾವಿಬ್ಬರು ಕೂಡ ದೇವರು ನಮ್ಮನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅಲ್ಲಿ ಒಂದು ಚರ್ಚ್ಗಳ ಪಾಠಗಳು ನಮಗೆ ತುಂಬ ಆತ್ಮೀಯವಾಗಿ ಪರಿಚಯ ಆಗಿ ನಿಮಗೆಲ್ಲ ಗೊತ್ತು.
ಪಾಸ್ಟರ್ಸ್ ಆರ್ಡಿನೇಷನ್ ಮಾಡಿದ್ವಲ್ಲ, ಬೆಂಗಳೂರಲ್ಲಿ 3 ಜನ ಪಾಸ್ಟರ್ಗಳು ನಮಗೆ, ಪಾಸ್ಟರ್ ಸಾಮಿರಯ್ಯನವರು, ಪಾಸ್ಟರ್ ಸುಂದರಯ್ಯನವರು ಮತ್ತು ಪಾಸ್ಟರ್ ಪೀಟರ್ ಬಾಬು ಅಂತ. ಅವರು ಅವರಿಗೆ ಇದು ಏನು ಪಾಸ್ಟರ್ ಸರ್ಟಿಫಿಕೇಟ್ ಆರ್ಡಿನೇಷನ್ಗೆ ಬಂದಿದ್ದರು. ಅವರು 3 ಸಭೆಗಳಲ್ಲಿ ಕೂಡ ನಮ್ಮನ್ನು ಕರೀತಾ ಇದ್ದಾರೆ. ಅವರ ಸಭೆಗಳಲ್ಲಿ ಅವರ ವಿಶ್ವಾಸಿಗಳ ಒಂದು ಕುಟುಂಬ ಪ್ರಾರ್ಥನೆಗಳಾಗಿರ್ಬೋದು, ಸಭೆಯ ಪ್ರಾರ್ಥನೆಗಳು, ಆರಾಧನೆಯಲ್ಲಿ, ವಾಕ್ಯೋಪದೇಶದಲ್ಲಿ ಎಲ್ಲ ನಮ್ಮನ್ನು ಕರೀತಾ ಇದ್ದಾರೆ. ಬೆಂಗಳೂರಲ್ಲಿ ಕೂಡ ದೇವರು ನಮ್ಮನ್ನು ಚೆನ್ನಾಗಿ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡು ಇನ್ನೇನು ಡಿಸೆಂಬರ್ ಬಂತು, ನಮ್ಮ ಸಭೆಗಳು ಸೇವೆಗಳೆಲ್ಲ ದರ್ಶಿಸಬೇಕು ಮತ್ತು ದೀಕ್ಷಾ ಸ್ನಾನ ಕಾರ್ಯಕ್ರಮಗಳು, ಹಬ್ಬದ ಪ್ರಕಟಣೆಗಳೆಲ್ಲ ಮಾಡಬೇಕಲ್ಲ ಅಂತ ಮತ್ತೆ ಅಪ್ಪಾಜಿ ನಾನು ಬೆಂಗಳೂರಿಂದ ರಾಯಚೂರಿಂದ ಬಳ್ಳಾರಿಗೆ ಬಂದು ನಾವು ಇಲ್ಲಿ ಬಂದಿದ್ದೇವೆ. ಇತ್ತೀಚೆಗೆ ಏನಾಯಿತು ಅಂದರೆ ಅಪ್ಪಾಜಿಗೆ ತುಂಬ ಸ್ವಲ್ಪ ವೀಕ್ನೆಸ್ ಆಯಿತು, ಸುಸ್ತಾಯಿತು. ಅಲ್ಲಿ ನಾವು ಇಷ್ಟೆಲ್ಲ ತಿಳ್ಕೊಂಡು ಬಂದ್ವಿ. ಏನಾಯಿತು ಅಂದರೆ ನಮಗೆ ಅಪ್ಪಾಜಿ ಯಾವಾಗ ಇನ್ಸುಲಿನ್ ಹಾಕ್ಕೊಳ್ತಾರೆ, ನಿಮಗೆಲ್ಲ ಗೊತ್ತು, ಶುಗರ್ ಜಾಸ್ತಿ ಇದೆ, ಶುಗರ್ ಕಂಟ್ರೋಲ್ಗಾಗಿ ಇನ್ಸುಲಿನ್ ಇಂಜೆಕ್ಷನ್ ಹಾಕ್ಕೊಳ್ತಾರೆ. ಆ ಇಂಜೆಕ್ಷನು ಸಿಗದೇ ಇಲ್ಲ, ಬಳ್ಳಾರಿಯಲ್ಲೂ ಸಿಗಲಿಲ್ಲ, ಬೆಂಗಳೂರಲ್ಲಿ ನೋಡಿದ್ರೆ ಅಲ್ಲೂ ಸಿಗಲಿಲ್ಲ. ಅದೇನೋ ಸ್ಟಾಪ್ ಆಗಿದೆ, ಇಲ್ಲ ಸ್ಟಾಕ್ ಇಲ್ಲ ಅಂತ ಹೇಳಿದರು. ಹಾಗಾಗಿ ಸುಮಾರು 1 ವಾರ 10 ದಿನ ಅಪ್ಪಾಜಿ ಇಂಜೆಕ್ಷನ್ ಹಾಕ್ಕೊಂಡಿರಲಿಲ್ಲ. ಆದರೂ ಕೂಡ ದೇವರು ಬಲ ಕೊಟ್ಟನೆ, ಆರೋಗ್ಯ ಕೊಟ್ಟನೆ. ಹಾಗೆ ನಾವು ಸೇವೆಯಲ್ಲೆಲ್ಲ ತಿರುಗಾಡಿದ್ದೇವೆ, ಎಲ್ಲ ಓಡಾಡ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿ ಶುಗರ್ ಟೆಸ್ಟ್ ಮಾಡಿಸಿದ್ವಿ ಬೆಂಗಳೂರಲ್ಲಿ. ನಾವು ಇಲ್ಲಿಗೆ ಊರಿಗೆ ಬರೋದಕ್ಕಿಂತ ಮುಂಚೆ 500 ಬಂದಿದೆ ಶುಗರ್ ಇರಬೇಕಾಗಿದ್ದು, ಉಪವಾಸ ಮಾಡಿದಾಗ ಇರಬೇಕಾಗಿದ್ದು 110. ಊಟ ಆಗಿ ಮತ್ತೆ 1.5 ತಾಸು 2 ತಾಸು ಬಿಟ್ಟು ಮಾಡಿದರೆ ಅವಾಗ ಎಷ್ಟು ಬರಬೇಕು ಅಂದರೆ ಸುಮಾರು 140 ಬರಬೇಕಷ್ಟೇ. 110 140 ಇರಬೇಕು. ಆದರೆ ಅಪ್ಪಾಜಿಗೆ ಶುಗರ್ ಟೆಸ್ಟ್ ಮಾಡಿದ್ರೆ ಊಟ ಮಾಡಿದಾಗ 300 ಮೇಲೆ, ಫಾಸ್ಟಿಂಗಲ್ಲಿ 300 ಮೇಲೆ, ಊಟ ಮಾಡಿದ ಮೇಲೆ 500 ಬಂತು. ಇದೇನಪ್ಪ ಹೀಗೆ ಬಂದಿದೆ? ಆ ಶುಗರ್ ಜಾಸ್ತಿ ಆದಾಗೆಲ್ಲ ತುಂಬ ಸುಸ್ತಾಯಿತು. ಆದರೂ ಕೂಡ ಮತ್ತೆ ನಾವು ಪ್ರಯಾಣ ಮಾಡಿಕೊಂಡು ಬಂದೆವು. ಇಲ್ಲಿ ಬಳ್ಳಾರಿಗೆ ಬಂದಮೇಲೆ ಮತ್ತೆ ಶುಗರ್ ಟೆಸ್ಟ್ ಮಾಡಿ ಕಣ್ಣು ಅಲ್ಲಿ ಏನಾಯಿತು ಅಂದರೆ ಎಫೆಕ್ಟ್ ಅಪ್ಪಾಜಿಗೆ ಕಣ್ಣು ಸ್ವಲ್ಪ ಮಂಜಾಗ್ಬಿಟ್ಟು 2 ಕಣ್ಣು ಆಪರೇಷನ್ ಮಾಡಿದ್ವಿ. ನಿಮಗೆಲ್ಲ ಗೊತ್ತು, 2 ಕಣ್ಣಿನ ಪೊರೆ ಆಪರೇಷನ್ ಮಾಡಿದ್ದೇವೆ, ಲೆನ್ಸ್ ಹಾಕ್ಸಿದ್ದೇವೆ, ಎಲ್ಲ ಮಾಡಿದ್ದೇವೆ. ಆದರೂ ಕೂಡ ಏನಾದರೂ ಬರ್ತಾ ಇವರಿಗೆ ಇತ್ತೀಚೆಗೆ ಬೈಬಲ್ ಓದೋದಕ್ಕೆ ಅಕ್ಷರಗಳು ಸರಿಯಾಗಿ ಕಾಣದಂತೆ ಕಣ್ಣು ಮಂಜು ಆಗ್ತಾ ಇತ್ತು. ನನಗೆ ಯಾಕೋ ಕಣ್ಣು ಮಂಜಾಗ್ತಾ ಇದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ನೋರು ಶುಗರ್ ಡಾಕ್ಟರ್ ಏನಂದ್ರು ಬೆಂಗಳೂರಲ್ಲಿ, ಈ ಥರ ಆಗಿದೆ ಸರ್ ಅಂದರೆ, ಶುಗರ್ ಜಾಸ್ತಿ ಆಗಿರೋದಕ್ಕೆ ಹಾಗಾಗಿದೆ, ನೀವು ಶುಗರ್ ಕಂಟ್ರೋಲ್ ಮಾಡಿಕೊಂಡ್ರಿ. ಮತ್ತು ಅಲ್ಲಿ ಬೆಂಗಳೂರು ಡಾಕ್ಟರ್ ಹತ್ರ ಹೋದಾಗ ಅವರು ಮತ್ತೆ ಬೇರೆ ಮಾತ್ರೆಗಳು ಕೊಟ್ಟು ಬೇರೆ ಇಂಜೆಕ್ಷನ್ ಕೊಟ್ಟು ಕಳಿಸಿದರು. ಶುಗರ್ ಕಂಟ್ರೋಲ್ ಆದರೆ ಪರವಾಗಿಲ್ಲ, ನಿಮಗೆ ಶುಗರ್ ಜಾಸ್ತಿ ಇರೋದಕ್ಕೆ ಈ ಥರ ಆಗಿದೆ ಅಂತ ಬಂದ್ವಿ. ಮತ್ತೆ ಪ್ರಯಾಣ ಮಾಡ್ಕೊಂಡು ಬಂದ್ವಿ. ಬೆಂಗಳೂರಿಂದ ರಾಯಚೂರಿಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಬಳ್ಳಾರಿಗೆ ಬಂದು ಟೆಸ್ಟ್ ಮಾಡಿಸಿದಾಗ, ಕಣ್ಣಿನ ಡಾಕ್ಟರ್ ಹೋಗಿ ಚೆಕ್ ಮಾಡಿಸಿದಾಗ, ಆ ಕಣ್ಣಿನ ಡಾಕ್ಟರ್ ನೋಡಿಬಿಟ್ಟು ಅಪ್ಪಾಜಿಯವರ ಕಣ್ಣುಗಳನ್ನು ನೋಡಿ, ಶುಗರ್ ಟೆಸ್ಟ್ ರಿಪೋರ್ಟ್ ನೋಡಿ, ಏನಯ್ಯ 200-300 ಆದ್ರೇ ಕಣ್ಣು ಮಸಕಾಗ್ತವಂತೆ, 300 ದಾಟಿದರೆ 400 ಆದರೆ ಕಣ್ಣಿನ ನರಗಳು, ಕಣ್ಣಿಗೆ ಬರುವ ರಕ್ತನಾಳಗಳು ಸೂಕ್ಷ್ಮ ಕೂತಾಗಿದ್ದಾವೆ, ಅಷ್ಟು ಸೂಕ್ಷ್ಮ ಇರ್ತವೆ ರಕ್ತನಾಳಗಳು ಕಣ್ಣಿಗೆ ಹೋಗವು. ಆ ರಕ್ತನಾಳಗಳು ಕಟ್ಟಾಗ್ತವೆ, ನರಗಳು ಕಟ್ಟಾಗ್ತವೆ. 500 ಆದರೆ ದೃಷ್ಟಿನೇ ಹೋಗುವಂಥ ಪರಿಸ್ಥಿತಿ. ಆದರೆ ನಿನ್ನಲ್ಲಿ ಏನೋ ಶಕ್ತಿ ಇದೆಯಪ್ಪ, ನಿನ್ನ ಕಾಪಾಡಿದೆ. ಯಾವ ಶಕ್ತಿ ನಮಗಿರೋದು? ಏಸಪ್ಪ ಅಲ್ವಾ? ಸರ್ವಶಕ್ತನಾದ ದೇವರು, ಆತ್ಮದೇವರು ನಾಮದೇವಯ್ಯನವ್ರ ಜೊತೆಗೆ ಇದ್ದಾರೆ. ಅದಕ್ಕೆ 500 ಶುಗರ್ ಬಂದರೂ ಕೂಡ ಇನ್ನೂ ಓಡಾಡ್ಕೊಂಡು ಮಾತಾಡ್ಕೊಂಡು ಓದ್ಕೊಂಡು ಇದ್ರು ನೋಡಿ. ಆ ಮಾತು ಕೇಳಿ ನಿಜ ನಾನು ಈ ಕಡೆ ಬಂದ್ಬಿಟ್ಟಿದ್ದೀನಿ. ಸೋಮವಾರ ಬಂದಿದ್ದು ನಾವು, ಹೋದ ಸೋಮವಾರ ಸೋಮನಾಪುರಕ್ಕೆ. ಸೋಮವಾರ ನಮ್ಮ ಪಾಸ್ಟರ್ ಮೀಟಿಂಗ್ ನೋಡಿಕೊಂಡು ಸಾಯಂಕಾಲ ಇಲ್ಲಿ ಒಂದಿಷ್ಟು ಪ್ರೇಯರ್ ನೋಡಿಕೊಂಡು ಮಂಗಳವಾರ ಅದನ್ನು ಹೋಗಿದ್ದ ಅಪ್ಪಾಜಿ. ಮಂಗಳವಾರ ಮತ್ತೆ ಬೇರೆ ಕೆಲಸ, ನೀನು ಬೇಕಾದ್ರೆ ಇರೋಮ್ಮ, ನಾನು ಹೋಗ್ತೀನಿ, ನೀರು ನಿನ್ನ ಮಕ್ಕಳ ಜೊತೆ ನನ್ನ ಕೆಲಸ ಇದೆ, ಹೋಗ್ತೀನಿ ಬಳ್ಳಾರಿಗೆ ಅಂತ ನನ್ನ ಬಿಟ್ಟು ಹೋದ್ರು. ನಾವು ಬಳ್ಳಾರಿಗೆ ಅಪ್ಪಾಜಿ ಹೋದರು. ಅಲ್ಲಿ ಹೋದ್ಮೇಲೆ ಟೆಸ್ಟ್ ಮಾಡಿ ಡಾಕ್ಟರ್ನ ಕಂಡು ಹೇಳಿದ್ದು, ಫೋನ್ ಮಾಡಿ ಹೇಳಿದ್ರು ಈ ಥರ ರಿಪೋರ್ಟ್ ಅಂತ. ಮೈ ಜುಮ್ ಅಂತ ಕೇಳಿದ್ರೆ ದೇವರು ಕಾಪಾಡಿದ ನಮ್ಮ ನಿಜವಾಗ್ಲೂ. ಕಣ್ಣಿನ ದೃಷ್ಟಿ ಹೋಗಿದ್ರೆ ಏನಿತ್ತು ಅಲ್ವಾ? ಅದ್ಭುತ ಸ್ವರೂಪನಾದ ದೇವರು, ಆಶ್ಚರ್ಯಕರನಾದ ದೇವರು, ಆರೋಗ್ಯದಾಯಕನಾದ ದೇವರು, ಡಾಕ್ಟರ್ಗೆ ಪರಮ ಡಾಕ್ಟರ್ ಆದ ನಮ್ಮ ಏಸಯ್ಯ ನಮ್ಮ ನಾಮದೇವನವರನ್ನ ಸಂಪೂರ್ಣವಾಗಿ ಆರೋಗ್ಯ ಬಲ ಕೊಟ್ಟು ಕಣ್ಣಿನ ದೃಷ್ಟಿಯನ್ನ ಯಥಾ ರೀತಿ ಇಟ್ಟು ಕಾಪಾಡಿದರೆ. ಮತ್ತೆ ಕಣ್ಣುಗಳು ನಿನ್ನೆ ನೋಡಿ ಬೈಬಲ್ ಓದಿದ್ರು, ನಮ್ಮ ಭಾರತ ಕುಟುಂಬರಾಗ ಹೋದ್ವಿ. ಅಲ್ಲಿ ಹೋದಾಗ ಬೈಬಲ್ ತೆಗೆದು ಓದಿದ್ರು. ನನಗೆ ನಿಜವಾಗಲೂ ಸಂತೋಷ ಸಮಾಧಾನ ಆಯಿತು.
ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಂಬಿಕೆಯಿಂದ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ, ಆದರೆ ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ ಅಪ್ಪಾಜಿಗಾಗಿ ಅಲ್ವಾ? ನಿಮ್ಮ ಪ್ರಾರ್ಥನೆ ಕೇಳಿದ ನಮ್ಮ ಆರೋಗ್ಯದಾಯಕರು ಡಾಕ್ಟರ್, ಪರಮ ಡಾಕ್ಟರ್ ಏಸಪ್ಪ ಎಲ್ಲ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಅಪ್ಪಾಜಿಗೆ ಕೊಟ್ಟೆ. ಅದು ನಮ್ಮ ನಂಬಿಕೆ. ಈಗ ಆಸ್ಪತ್ರೆಗಳಿಗೆ ಹೋದ್ರೂ ಕೂಡ ಆರಾಮಾಗಲ್ಲ. ಎಷ್ಟೋ ಜನ 1,000 ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಕೊರೋನಾ ಸಮಯದಲ್ಲಿ 10 ಲಕ್ಷ 8 ಲಕ್ಷ ಒಬ್ಬರಂದ್ರೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಂತೆ, ಆದರೂ ತೀರ್ಕೊಂಡು ಹೋಗ್ಬಿಟ್ರು. ಅದೇ ಕೊರೋನಾ ಸಮಯದಲ್ಲಿ ಕೂಡ ಅಪ್ಪಾಜಿಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಿಮಗೆಲ್ಲ ಗೊತ್ತು. ಸೀರಿಯಸ್ ಆಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ನಾವು ಆಂಬುಲೆನ್ಸಲ್ಲಿ ಹಾಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ಅಪ್ಪಾಜಿ 2020 ಏನು ಮಾಡೋಕ್ಕಾಗಲ್ಲ ಅಂದರು ಬಳ್ಳಾರಿ ಡಾಕ್ಟ್ರು. ಈಗ 2025 ಇನ್ನೂ ಕೂಡ ದೇಶ ವಿದೇಶಗಳಲ್ಲಿ ದೇವರು ನಮ್ಮ ನಡೆಸ್ತಾ ಇದ್ದಾನೆ ಮಕ್ಕಳು ಅಲ್ವಾ? ನಾವು ಹೋದ ನಾವು ಪ್ರಾಣ ನಮ್ಮ ಮಲೇಷ್ಯಾ ಹೊರದೇಶಕ್ಕೂ ಕೂಡ ಭಾರತ ಕೂಡ ಹೋಗಿ ಬಂದ್ವಿ ನಾವು. ಅಪ್ಪಾಜಿ ನಾನು ದೇಶದಲ್ಲಿ ವಿದೇಶದಲ್ಲಿ ಅನೇಕ ಕಡೆ ದೇವರು ಇನ್ನೂ ಕೂಡ ನಮ್ಮನ್ನು ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಅದಕ್ಕೆ ಕಾರಣ ಏನಂದರೆ ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದೇವೆ, ದೇವರ ಕೆಲಸ ಮಾಡ್ತಾ ಇದ್ದೇವೆ, ನಂಬಿಕೆಯಿಂದ ಇದ್ದೇವೆ, ಪ್ರಾರ್ಥನೆಯಿಂದ ಇದ್ದೇವೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರಾರ್ಥನೆ ಕೇಳಿದ ದೇವರು ತನ್ನ ಕೃಪೆಯನ್ನು ತುಂಬಿಸಿ ನಮ್ಮನ್ನು ನಡೆಸ್ತಾ ಇದ್ದಾನೆ ಅಲ್ವಾ? ಅದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇದು ನಮ್ಮ ಸಾಕ್ಷಿ. ಮುಂದೆ ಹೋಗೋಣ.